ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಚಾನಲ್ ವಿಫಾ ವ್ಲಾಗರ್ಸ್. ಸೊ ನಾವಿವತ್ತು ವ್ಯಾಗನಾರ್ ಕಾರ್ನ ರಿವ್ಯೂ ಮಾಡ್ತಾ ಇದೀವಿ. ವ್ಯಾಗನಾರ್ ಅಲ್ಲಿ ಯಾವ ವೇರಿಯಂಟ್ ತಗೊಬೇಕು, ಯಾಕಂದ್ರೆ ಇವರು ಈ ವಿಡಿಯೋ ನೋಡಿ ನಿಮ್ಗೆ ಕಂಪ್ಲೀಟ್ ಆಗಿ ಅರ್ಥ ಆಗುತ್ತೆ. ಇವ್ರು ಬೇಸ್ ವೇರಿಯಂಟ್ ತಗೊಂಡು ಏನೇನ್ ಹಾಕ್ಸಿ ಅಪ್ಗ್ರೇಡ್ ಮಾಡಿಸಿದ್ದಾರೆ ಅನ್ನೋದು ನಿಮ್ಗೆ ಕ್ಲೀನ್ ಆಗಿ ಗೊತ್ತಾಗುತ್ತೆ ಇದರಲ್ಲಿ. ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ಫಸ್ಟ್ ಕ್ವಶನ್, ನೀವು ವ್ಯಾಗನಾರ್ ಏನಕ್ಕೆ ಚೂಸ್ ಮಾಡಿದ್ರಿ? ಆಮೇಲೆ ಇದು ತಗೊಳಕ್ ಮುಂಚೆ ಯಾವ ಕಾರ್ನ ಟ್ರೈ ಮಾಡಿದ್ರಿ? ನಿಮ್ ಮೈಂಡ್ ಅಲ್ಲಿ ಯಾವ ಕಾರ್ ಇತ್ತು? ಅಂದ್ರೆ ಇದು ಒಂಥರ ಫ್ರೆಂಡ್ಲಿ ಆಗಿದೆ ಕಾರು. ಒಂದು ಮೇಂಟೆನೆನ್ಸ್ ಆಗಿರ್ಬೋದು ಅಥವಾ ಕ್ಯಾಬಿನ್ ಸ್ಪೇಸ್ ಆಗಿರ್ಬೋದು, ಫ್ಯಾಮಿಲಿ ಒಂದ್ 5 ಜನ ಆರಾಮಾಗಿ ಕೂತ್ಕೋಬಹುದು. ಒಂದ್ ಸ್ವಲ್ಪ ಹೈಟ್ ಇರೋವರೆಗೂ ಅಷ್ಟು ತೊಂದರೆ ಆಗಲ್ಲ, ಯಾಕಂದ್ರೆ ಕೂತ್ರೆ ಬಾಡಿ ಹೈಟ್ ಜಾಸ್ತಿ ಇರೋದ್ರಿಂದ. ಮತ್ತೆ ಕೆಳಗಡೆನೂ ಸ್ವಲ್ಪ ಎಲ್ಲಾದ್ರೂ ಗ್ರೌಂಡ್ ಕ್ಲಿಯರೆನ್ಸ್ ಚೆನ್ನಾಗಿದೆ. ಸೊ ಹಾಗಾಗಿ ನಾನು ಅದನ್ನ ಗಮನದಲ್ಲಿ ಇಟ್ಕೊಂಡು, ಮತ್ತೆ ಮೈಲೇಜ್ ತುಂಬಾ ಚೆನ್ನಾಗಿದೆ. ನಿಮ್ಗೆ ಸಿಟಿಯಲ್ಲಿ 18 ಮೈಲೇಜ್ ಬರುತ್ತೆ, ಸಿಟಿಯಲ್ಲಿ 18 ಬರುತ್ತೆ. ನೀವು ಔಟ್ ಸೈಡ್ ಏನಾದ್ರು ಹೋದ್ರೆ ಒಂದು 20+ ತನಕ ಬರುತ್ತೆ. 20+ ಆರಾಮಾಗಿ. ಸೊ ನೀವು ಈ ಕಾರ್ ತಗೊಬೇಕಾದ್ರೆ ಬೇರೆ ಏನೇನ್ ಕಾರ್ಸ್ ಟ್ರೈ ಮಾಡಿದ್ರಿ? ಅಂದ್ರೆ ನಾನು ಫಸ್ಟ್ ಕಾರ್ ತಗೊಳ್ಬೇಕು ಅಂತ ಮನ್ಸಲ್ಲಿ ಬಂದಾಗ 2 ಕಂಪ್ನಿ ಬಗ್ಗೆ ನಾನು ಸ್ಟಡಿ ಮಾಡಿ ಇಂಟ್ರೆಸ್ಟ್ ಆಯ್ತು ನನಗೆ. 2 ಕಂಪ್ನಿಯಲ್ಲಿ ತಗೊಳ್ಬೇಕು ಅಂತ. ಒಂದು ಟಾಟಾ, ಮತ್ತೆ ಎರಡನೇದು ಮಾರುತಿ. ಮಾರುತಿ ಯಾಕೆ ಅಂದ್ರೆ ಎಲ್ರಿಗೂ ಗೊತ್ತು, ಮಾರುತಿ ಅಂದ್ರೆ ಒಂಥರ ಫ್ರೆಂಡ್ಲಿ, ಮೇಂಟೆನೆನ್ಸ್ ಕಮ್ಮಿ, ಫ್ರೆಂಡ್ಲಿ ಆಗಿದೆ, ಮೈಲೇಜ್ ತುಂಬಾ ಚೆನ್ನಾಗಿ ಬರುತ್ತೆ. ಸೊ ಇದನ್ನು ಇಟ್ಕೊಂಡೆ. ಆಮೇಲೆ ಟಾಟಾದಲ್ಲಿ ಹೋಗ್ಬೇಕು ಅಂದಾಗ ಪಂಚ್ ನೋಡಿದೆ. ಪಂಚ್ ಬಗ್ಗೆ ಸ್ವಲ್ಪ ಇಂಟ್ರೆಸ್ಟ್ ಇತ್ತು. ಸೊ 2 ಕಾರ್ ಡಿಸೈಡ್ ಮಾಡಿದ್ದೆ. ಅದ್ರಲ್ಲಿ ನನಗೆ ಇದನ್ನ ಫೈನಲ್ ಆಗಿ ಯಾಕೆ ಚೂಸ್ ಮಾಡಿದೆ ಅಂದ್ರೆ, ಒಂದು ನನಗೆ ರೆಗ್ಯುಲರ್ ಆಗಿ ಯೂಸೇಜ್ ಬೇಕಾಗಿತ್ತು, ಡೈಲಿ ಯೂಸೇಜ್ ಬೇಕಾಗಿದೆ. ಡೈಲಿ ಆಫೀಸ್ ತುಂಬಾ ಬೇಕಾಗಿರೋದ್ರಿಂದ ಇದು ಸ್ವಲ್ಪ ಮೈಲೇಜ್ ಬರುತ್ತೆ. ಮತ್ತೆ ಮೇಂಟೆನೆನ್ಸ್ ತಗೊಂಡ್ರು ಇದು ತುಂಬಾ ಕಮ್ಮಿ ಆಗಿದೆ. ಮತ್ತೆ ಸರ್ವಿಸ್ ನಾನು ಚೆಕ್ ಮಾಡಿದೆ, ಟಾಟಾ ಮತ್ತೆ ಇದ್ರದ್ದು ಸರ್ವಿಸ್ ಅಲ್ಲಿ ಕಂಪೇರ್ ಮಾಡಿದ್ರೆ ಇವ್ರು ಕೊಡೋ ಸರ್ವಿಸ್ಗೂ ಅವ್ರು ಕೊಡೋ ಸರ್ವಿಸ್ ಡಿಫರೆನ್ಸ್ ಅನ್ನಿಸ್ತು. ಅದಕ್ಕೆ ಇದನ್ನೇ ಫೈನಲ್ ಆಗಿ ಡಿಸೈಡ್ ಮಾಡಿದೆ. ಮೇನ್ ಆಗಿ ಸಿಟಿ ಯೂಸೇಜ್ ಬೇಕಿತ್ತು, ಪ್ಲಸ್ ಮೇಂಟೆನೆನ್ಸ್, ಸರ್ವಿಸ್ ಇವೆಲ್ಲ ನೋಡಿ. ಕ್ಯಾಬಿನ್ ಸ್ಪೇಸ್ ಆಲ್ಮೋಸ್ಟ್ ಸೇಮೇ ಬರುತ್ತೆ ಅನ್ಸುತ್ತಲ್ಲ? ಸ್ವಲ್ಪ ಕ್ಯಾಬಿನ್ ಸ್ಪೇಸ್ ಎರಡೂ ಸೇಮೇ ಇದೆ, ಬಟ್ ಸ್ವಲ್ಪ ಇದು ಅದಕ್ಕಿಂತ ಒಳಗಡೆ ಕುತ್ಕೊಂಡಾಗ ಸ್ವಲ್ಪ ಹೈಟ್ ಅನ್ಸುತ್ತೆ. ಇದು ಸ್ವಲ್ಪ ಹೈಟ್ ಆಗಿರೋರು, ದಪ್ಪ ಆಗಿರೋರಿಗೆ ಸ್ವಲ್ಪ ಕಂಫರ್ಟಬಲ್ ಅನ್ಸುತ್ತೆ. ಸ್ವಲ್ಪ ಅಷ್ಟು ಡಿಫರೆನ್ಸ್ ಬರಲ್ಲ, ಬಟ್ ಲೈಟ್ ಆಗಿ ಆಲ್ಮೋಸ್ಟ್ ಸೇಮ್. ಸೊ ನೀವು ವೇರಿಯಂಟ್ ಚೂಸ್ ಮಾಡ್ಬೇಕಾದ್ರೆ ಇದರಲ್ಲಿ LXi, VXi, ZXi ಆತರ 3 ಇದೆ. ಸೊ ನೀವ್ ಯಾವ ವೇರಿಯಂಟ್ ತಗೊಂಡ್ರಿ? ಆಮೇಲೆ ಏನಕ್ಕೆ ಅದೇ ವೇರಿಯಂಟ್ ತಗೊಂಡ್ರಿ? ಅಂದ್ರೆ ನಾನು ಫಸ್ಟ್ ಶೋರೂಮ್ ಹೋದಾಗ್ಲೂ ಅವರು ನೀವ್ ಹೇಳ್ದಂಗೆ ಮೂರು ಫೀಚರ್ಸ್ ಹೇಳಿದ್ರು. LXi, VXi, ZXi 3 ಬರುತ್ತೆ. ಅದರಲ್ಲೂ ಆಟೋಮೆಟಿಕ್ ಮತ್ತೆ ಮ್ಯಾನ್ಯುವಲ್ ಇತ್ತು, ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ರು. ಅಲ್ಲಿ ಅವ್ರು ಅದ್ರ ಫೀಚರ್ಸ್ ಕೊಟ್ಟಿದ್ರು, ಮತ್ತೆ ಪ್ರೈಸ್ ಲಿಸ್ಟ್ ಕೊಟ್ಟಿದ್ರು. ಅದು ಕಂಪೇರ್ ಮಾಡಿದೆ. ನಾನ್ ಫಸ್ಟ್ ಡಿಸೈಡ್ ಮಾಡಿದ್ದು VXi ಹೋಗೋಣ ಅಂತಿತ್ತು. VXi ಹೋದ್ರೆ ಒಂದ್ ಮಿಡ್ ವೇರಿಯಂಟ್ ಇರುತ್ತೆ, ಎಲ್ಲಾ ಫೀಚರ್ಸ್ ಬರುತ್ತೆ ಅಂತ ಫಸ್ಟ್ ಅದು ಪ್ಲಾನ್ ಮಾಡಿದೆ. ಅದಾದ್ಮೇಲೆ ಅಲ್ಲಿ ಸಿಸ್ಟಮ್ ಬರೀ ಸೌಂಡ್ ಸಿಸ್ಟಮ್ ಇದೆ, ಈಗ ಬ್ಯಾಕ್ ಕ್ಯಾಮೆರಾ ಆಗಿರ್ಬೋದು ಅದು ಯಾವ್ದು ಫೀಚರ್ಸ್ ಇಲ್ಲ. ಸೊ ಅವಾಗ ಏನ್ ಮಾಡಿದೆ, ಮತ್ತೀಗ ಆ ಸಿಸ್ಟಮ್ ಅನ್ನ ಬದಲಾಯಿಸಿ ಇನ್ನೊಂದ್ ಸಿಸ್ಟಮ್ ಹಾಕೋದು ಪ್ರೈಸ್ ಕೇಳಿದೆ ಅವ್ರಿಗೆ. ಕೇಳಿದಾಗ ಅವರು ಅದಕ್ಕೆ 25,000 ಇರೋದು. ಸೊ ಮೊದ್ಲು ಇದ್ದಿದ್ದು ಸಿಸ್ಟಮ್ ಯೂಸ್ ಇಲ್ಲ, ಅದನ್ನು ಸಪರೇಟ್ ಆಗಿ ಬೇಕಾಗಿರೋ ಸಿಸ್ಟಮ್ ಬರಲ್ಲ. ಅದಕ್ಕೆ ಏನ್ ಮಾಡಿದೆ, ಇದು ಬೇಸಿಕ್ ಹೋಗೋಣ, ಬೇಸಿಕ್ ಹೋಗ್ಬಿಟ್ಟು ನನ್ಗೆ ಯಾವ ತರ ಬೇಕು ಆ ತರ ಅಪ್ಗ್ರೇಡ್ ಮಾಡಿಸ್ಕೋಣ ಅಂತ ಡಿಸೈಡ್ ಮಾಡಿ LXi ಗೆ. LXi ಅಂದ್ರೆ ಲೋ, ಇದು ಬೇಸಿಕ್ ವೇರಿಯಂಟ್ ತಗೊಂಡು ನೀವ್ ಎಕ್ಸ್ಟ್ರಾ ಏನೇನ್ ಬೇಕೋ ಅದ್ ಸಪರೇಟ್ ಆಗಿ ಹಾಕ್ಸ್ಕೊಂಡಿದ್ದೀರಾ? ಹೌದು. ಅದರಲ್ಲೂ ಒಂದ್ ಕಿಟ್ಟೆ ಇತ್ತು. ನಾನು ಅದ್ರ ಬಗ್ಗೆ ಶೋರೂಮ್ ಅಲ್ಲೇ, ಯಾಕಂದ್ರೆ ಹೊರಗಡೆ ಏನಾದ್ರು ತಗೊಂಡ್ರೆ ವ್ಯಾರಂಟಿ ಪ್ರಾಬ್ಲಮ್. ಅವ್ರ ಏನಾದ್ರು ಈಗ ಎಲ್ಲ ಲೈಟಿಂಗ್ಸ್ ಇರುತ್ತೆ, ಎಲೆಕ್ಟ್ರಿಕ್ ಇರುತ್ತೆ, ಅದು ಏನಾದ್ರು ಪ್ರಾಬ್ಲಮ್ಸ್ ಆಯ್ತು ಅಂತಂದ್ರೆ ಈ ಮೇನ್ ಕಾರಿಗೂ ವ್ಯಾರಂಟಿ ಇಲ್ಲ ಅಂತ ಹೇಳಿದ್ರು. ಅದಕ್ಕೆ ಅಲ್ಲೇ ತಗ್ಸ್ಕೊಂಡ್ರೆ ಪೂರ್ತಿ ಎಲ್ಲ ಅವ್ರ ಹತ್ರನೇ ವ್ಯಾರಂಟಿ. ಇದು ಆಕ್ಚುಲಿ ಯೂಸ್ಫುಲ್ ಇನ್ಫಾರ್ಮೇಶನ್. ನೀವು ಏನಾದ್ರು ವ್ಯಾಗನಾರ್ ನೋಡ್ತಾ ಇದೀರಾ, ಮಿಡ್ ವೇರಿಯಂಟ್ ನೋಡ್ತಾ ಇದೀರಾ ಅಂದ್ರೆ, ಸೊ ಬೇಸ್ ವೇರಿಯಂಟ್ ಗೆ ಆ ಪ್ಯಾಕ್ ಹಾಕ್ಸ್ಕೊಂಡ್ರೆ ಬರೋ ಫೀಚರ್ಸ್ಗೂ ಮಿಡ್ ವೇರಿಯಂಟ್ಗೂ ಏನ್ ಬರುತ್ತೆ ಒಂದ್ಸಲಿ ಕಂಪೇರ್ ಮಾಡಿ, ಅದಾದ್ಮೇಲೆ ನೀವು ಯಾವ್ದ್ ಬೇಕು ಅಂತ ಚೂಸ್ ಮಾಡಿ. ಯಾಕಂದ್ರೆ ಇವ್ರು ಹೇಳೋ ಪ್ರಕಾರ ನೀವು ಬೇಸ್ ವೇರಿಯಂಟ್ ತಗೊಂಡು ಎಕ್ಸ್ಟ್ರಾ ಏನೇನು ಸೌಂಡ್ ಸಿಸ್ಟಮ್ ಆಗ್ಲಿ, ಇದು ಡಿಸ್ಪ್ಲೇ ಆಗ್ಲಿ ಎಲ್ಲ ಹಾಕ್ಸ್ಕೊಂಡ್ರೆ ನಿಮ್ಗೆ ಮಿಡ್ ವೇರಿಯಂಟ್ಗೂ ಚೆನ್ನಾಗಿರೋದೇ ಬರ್ತಾ ಇದೆ. ಸೊ ನಿಮ್ಗೆ ಏನೇನ್ ಎಕ್ಸ್ಟ್ರಾ ಹಾಕಿದಾರೆ ಪ್ಯಾಕ್ ಅಲ್ಲಿ? ಅದು ಅವ್ರು ಫಸ್ಟ್ ಅವರು 65,000 ಅಂತ ಹೇಳಿದ್ರು. ಅವ್ರು ಫಸ್ಟ್ ಪೂರ್ತಿ ಫುಲ್ ಕಿಟ್ಟೆ ಅಂತ ಹೇಳಿದ್ರು ಅವರು. ಅದ್ರಲ್ಲಿ ಏನು ಅಂದ್ರೆ ಸಿಸ್ಟಮ್, ಮತ್ತೆ ಸೀಟ್ ಕವರ್ ಬರುತ್ತೆ, ಫ್ರಂಟ್ ಮತ್ತೆ ಬ್ಯಾಕ್ ಗೆ ಸ್ವಲ್ಪ ಬಂಪರ್ ಬರುತ್ತೆ, ಗಾರ್ಡ್ ಬರುತ್ತೆ. ಅಂದ್ರೆ ಸ್ವಲ್ಪ ಏನಾದ್ರು ಟಚ್ ಆದ್ರೂ ಕಾರಿಗೆ ಸೈಡ್ಗೂ ಹಾಕಿದ್ದಾರೆ. ಹೌದು, ಸೈಡ್ ಗೆ ಈ ಇದು ವೀಲ್ ಮೇಲೇನು ಹಾಕಿದ್ದಾರೆ. ಮತ್ತೆ ಇಲ್ಲಿ ಮೇಲೆ ಸ್ವಲ್ಪ ಚೆನ್ನಾಗಿ ಕಾಣ್ಲಿ ಅಂತ ಹೇಳಿ ಇದು ಬರುತ್ತಲ್ವಾ, ಸ್ವಲ್ಪ ಇದು ಮಳೆ ಬಂದಾಗ. ಹೌದು.
ಮತ್ತೆ ಬ್ಯಾಕ್ ಸೈಡ್ ಇದು ವ್ಯಾಗನಾರ್ ಅಂತ ಇದು ಒಂದಿತ್ತು ಅವ್ರದೇ ಇದ್ದದ್ದು, ಇದು ಕೆಳಗಡೆ ಕೆಳಗಡೆ promo. ಒಂದು ಹಾಕ್ಸಿದ್ದಾರೆ. ಹಾ, ಕೆಳಗಡೆ ಮತ್ತೆ ಇಲ್ಲೊಂದು Back ಬಂಪರ್ camera, ಒಂದು ಹಾಕ್ಸಿದ್ದಾರೆ. bumper. ಮತ್ತೆ ಕ್ಯಾಮರಾನು ಅದರ ಇದ್ರ ಅದೇ, ಜೊತೆಗೆ ಅದೇ. ಕೊಟ್ಟಿದ್ದಾರೆ. ಸೊ ಆಲ್ಮೋಸ್ಟ್ ಏನೇನ್ ಬೇಕೋ ಎಲ್ಲ ಬಂದ್ಬಿಡ್ತು ಗಾಡಿಲಿ. ಹೌದು. ಹ್ಮ್. ಸೊ ನಿಮ್ಗೆ ಇದು ಎಲ್ಲ ಸೇರಿ ಆನ್ ರೋಡ್ ಎಷ್ಟಾಯ್ತು ಈ ಕಾರು? ಆನ್ ರೋಡ್ ನನಗೆ 580 ಆಗಿತ್ತು. ಅದ್ರ ಮೇಲೆ ಎಕ್ಸ್ಟ್ರಾ ಎಕ್ಸ್ಟ್ರಾ ನಾನು 50,000 ಹೌದು 50,000 So, ಅಂದ್ರೆ ಅವರು 65,000 ಹೇಳಿದ್ರು. ಅದನ್ನ ಅಲ್ಲಿ ನೀವು ಸ್ವಲ್ಪ ಎಲ್ಲ negotiate ಡಿಸ್ಕೌಂಟ್ ಮಾಡಿ ಮಾಡಿಬಿಟ್ಟು 50,000 ಗೆ ಫೈನಲ್ ಮಾಡಿದ್ರು. ಸೊ 6:30ಕ್ಕೆ ನಿಮ್ಗೆ ಎಲ್ಲ ಕಂಪ್ಲೀಟ್ ಹೌದು, ಸೆಟ್ complete. ಆಚೆಗೆ ಬಂದಂಗೆ. ಆನ್ ರೋಡ್ ಪೂರ್ತಿ. ಮಿಡ್ ವೇರಿಯಂಟ್ ತಗೊಂಡಿದ್ರೆ ಎಷ್ಟಾಗ್ತಾಯಿತ್ತು? ಮಿಡ್ ವೇರಿಯಂಟ್ ನಿಮಗೆ ಒಂದು 7 lakh ಆನ್ ರೋಡ್ ಪ್ರೈಸ್ ಇದೆ. ಅದ್ರ ಮೇಲೆ ಮತ್ತೆ ನೀವು Extra. ಅಡಿಷನಲ್ ಕಿಟ್ ಏನಾದ್ರು ಹಾಕ್ಸಿದ್ರೆ ಮತ್ತೆ ಅದು 50,000 ಆಗಿ 750 ತನಕ ಆಗ್ತಿತ್ತು. ಓಕೆ. ಮತ್ತೆ ಮಿಡ್ ವೇರಿಯಂಟ್ ತಗೊಂಡ್ರೆ ಆ ಸಿಸ್ಟಮ್ ಏನು ಯೂಸ್ ಇಲ್ಲ. ಅದೇ ನೀವು ಹಾಕ್ಸ್ಲೇಬೇಕು ಹೌದು, ಅದೆಲ್ಲ. ಅದನ್ನು ಸೊ ನಿಮ್ಗೆ ಆಲ್ಮೋಸ್ಟ್ ಒಂದು 80,000 ಮೇಲೆನೆ ಸೇವಿಂಗ್ಸ್ ಆಗಿದೆ. ಹೌದೌದು. ಗಾಡಿಯಲ್ಲಿ ಜಾಸ್ತಿ ಡಿಫ್ರೆನ್ಸ್ ಇಲ್ಲ, ಯಾಕಂದ್ರೆ ನಿಮ್ಗೆ ಏನ್ ಬೇಕೋ ಅದು ಆಲ್ರೆಡಿ ಎಲ್ಲ ಹಾಕ್ಸ್ಕೊಂಡ್ಬಿಟ್ಟಿದ್ದಾರೆ. ಹೌದು. ಅದು ಮತ್ತೊಂದು ಇವಾಗ GST ಕಮ್ಮಿ ಆಗಿರೋದ್ರಿಂದ ಅದೊಂದು 70,000 80,000, ಉಳಿತು. ಹೌದು. ಒಂದ್ ಸ್ವಲ್ಪ ಮಂತ್ ಬ್ಯಾಕ್ ನಾನು ಏನಾದ್ರು ತಗೊಂಡ್ರೆ ಅಲ್ಲಿ 70,000 ಇನ್ನ ಜಾಸ್ತಿ ಆಗಿರೋದು. ಹೌದು. GST ಇಂದ. ಫಸ್ಟ್ ಸರ್ವಿಸ್ ಏನಾದ್ರು ಆಗಿದೆಯಾ? ಫಸ್ಟ್ ಸರ್ವಿಸ್ ಆಗಿದೆ. ಸೊ ಹೆಂಗಿತ್ತು ಸರ್ವಿಸ್ ಎಕ್ಸ್ಪೀರಿಯನ್ಸ್ ಎಲ್ಲ? ಸರ್ವಿಸ್ ಎಕ್ಸ್ಪೀರಿಯನ್ಸ್ ಗುಡ್ ಅಂತಾನೆ ಹೇಳ್ಬೋದು. ಹಾ, ಹಾ. ಯಾಕಂದ್ರೆ ನಾನು ಆಫೀಸ್ಗೆ ಹೋಗಿದ್ದೆ, ಅವರೇ ಬಂದು ಮನೆಯಿಂದ ಕೀ ತಗೊಂಡು ಅವರೇ ಓ. ಹೌದು, ಅವರೇ ಎಲ್ಲ ಪಿಕಪ್ free. ಮಾಡ್ಕೊಂಡು ಎಲ್ಲ ಫ್ರೀ. ಹೌದು, ಫಸ್ಟ್ ಸರ್ವಿಸ್ ಪೂರ್ತಿ ಫ್ರೀ ಆಗಿ ಮಾಡಿದ್ದಾರೆ. ಸೆಕೆಂಡ್ ಸರ್ವಿಸ್ ಅವರೇ ಫ್ರೀ ಅಂತಾನೆ ಹೇಳಿದ್ದಾರೆ. ಇನ್ ಕೇಸ್ ನಾವ್ ಏನಾದ್ರು ಆಯಿಲ್ ಚೇಂಜ್ ಮಾಡ್ಬೇಕು ಅಂದ್ರೆ ಆಯಿಲ್ ಅವಾಗ extra. ಪ್ರೈಸ್ ಕೊಡು ಅಂತ ಹೇಳಿದ್ರು. ಸೊ ಎಷ್ಟು ಕಿಲೋಮೀಟರ್ ವರೆಗೂ ಫ್ರೀ ಇರುತ್ತೆ ನಿಮ್ಗೆ ಸರ್ವಿಸ್? ಟೋಟಲ್ 10,000 ತನಕ ಇದೆ. ಅಂದ್ರೆ 1 ಫ್ರೀ year. ಸರ್ವಿಸ್ ಅಂತ ಹೇಳಿದ್ದಾರೆ. ಒಂದು ಫಸ್ಟ್ 1,000 ಗೆ, ನೆಕ್ಸ್ಟ್ ಸೆಕೆಂಡ್ 5,000 ಗೆ, ನೆಕ್ಸ್ಟ್ 10. ಥರ್ಡ್ ಬಂದ್ಬಿಟ್ಟು 10,000. 10,000 ಗೆ ಆಯಿಲ್ ಚೇಂಜ್ ಮಾಡೋದು ಅಂತ ಹೇಳಿದ್ದಾರೆ. 5,000 ಗೆ ಅವಶ್ಯಕತೆ ಇಲ್ಲ. ಸೊ ನಿಮ್ಗೆ ಒಂದ್ ವರ್ಷ ಸರ್ವಿಸ್ ಕಾಸ್ಟ್ ಆಲ್ಮೋಸ್ಟ್ 0 ಅಂತಾನೆ ಹೇಳ್ಬೋದು. ಹೌದು. ಮಾಡಿದ್ರು ಟಾಪ್ ಅಪ್ ಮಾಡ್ತಾರೆ ಅಷ್ಟೇ next ಹೌದು. service ಅಲ್ಲಿ. ಫ್ಯೂಚರ್ ಅಲ್ಲಿ ಇನ್ ಕೇಸ್ ನಾನು ಏನಾದ್ರು CNG ಆಡ್ ಮಾಡ್ಬೇಕು ಅಂದ್ರೆ ಅದನ್ನು ತುಂಬಾ ಚೆನ್ನಾಗಿದೆ. ಇದೇ ಗಾಡಿಗೆ ಆಡ್ ಮಾಡ್ಬೋದು? ಆಡ್ ಮಾಡ್ಬೋದು ನಾವು. ಅದು ಶೋರೂಮ್ ಅಲ್ಲೇ ಮಾಡ್ಕೊಡ್ತಾರೆ? ಶೋರೂಮ್ ಅಲ್ಲೂ ಮಾಡ್ಕೋಬಹುದು ಅಥವಾ ಔಟ್ ಸೈಡ್ ಮಾಡ್ಕೋಬಹುದು. ಓಕೆ. ಎರಡು ಇರೋದ್ರಿಂದ ನಾವೇನಾದ್ರೂ CNG ಹಾಕ್ಸಿದ್ರೆ ಒಂದು 30 to 34 ತನಕ ಮೈಲೇಜ್. ಮೋಸ್ಟ್ಲಿ ಈ ಸೆಗ್ಮೆಂಟ್ ಅಲ್ಲಿ CNG ಹೈಯೆಸ್ಟ್ CNG ನೀವು ಹೋದ್ರೆ ಈ ಸೆಗ್ಮೆಂಟ್ ಅಲ್ಲಿ ಹೈಯೆಸ್ಟ್ ಇದೆ. 30-34 ಆರಾಮಾಗಿ ಬರುತ್ತೆ. ನಾನ್ ಟಾಟಾ ಪಂಚ್ದು ಅದನ್ನು ಎನ್ಕ್ವೈರಿ ಮಾಡಿದ್ದೆ. 24 ತನಕ ಬರುತ್ತೆ ಅಂತ CNG ಟಾಟಾ CNG ಇನ್ ಕೇಸ್ ಏನಾದ್ರು CNG ತಗೊಂಡ್ರೆ 24 ತನಕ. ನಾರ್ಮಲ್ ಒಂದು 14 to 15 ಬರ್ತಿತ್ತು. ಸೊ ಎರಡು Normal ಕಂಪೇರ್ mileage. ಮಾಡಿದಾಗ ಫ್ಯೂಚರ್ ಗೆ ಏನಾದ್ರು ಒಂದು 5 years ಆದ್ಮೇಲೆ ಅಪ್ಗ್ರೇಡ್ ಅಪ್ಗ್ರೇಡ್ ಮಾಡಿದ್ರು ಮಾಡಿದ್ರೆ ಅದನ್ನು ಯೂಸ್ ಆಗುತ್ತೆ. ನೀವು ಇನ್ನ ಜಾಸ್ತಿ ಯೂಸ್ ಮಾಡ್ತೀರಾ? ಹೌದೌದು. ಅವಾಗ CNG ಹಾಕ್ಸಿದ್ರು ನಡೆಯುತ್ತಲ್ಲ ಅಂತ ಹೇಳಿ ಅದನ್ನು ಮೈಂಡ್ ಅಲ್ಲಿ ಇಟ್ಕೊಂಡು ಹೋಗಿದ್ದೀರಾ? ಹೌದು, ವ್ಯಾಗನಾರ್. ಸೊ ನಿಮ್ಗೆ ಅದೇ ಸಿಸ್ಟಮ್ ವಿತ್ ಆಂಡ್ರಾಯ್ಡ್ ಆಟೋ ಎಲ್ಲ ಬಂದ್ಬಿಟ್ಟಿದೆ. ಹೌದು. ಆಮೇಲೆ ಇದು ವುಡನ್ದು ಕೇಸ್ ಇದು ಕಿಟ್ ಅಲ್ಲೇ ಬಂದಿದೆ. ಇದು ಆ ಕಿಟ್ ಅಲ್ಲೇ? ಹೌದು, ಕಿಟ್ ಅಲ್ಲೇ. ಸೊ ನೀವೇನೋ 50,000 ಕಿಟ್ ಅಂತ ಹೇಳಿದ್ರಿ, ಅದಷ್ಟೇ ಎಕ್ಸ್ಟ್ರಾ? ಹೌದೌದು. ಇದ್ರಲ್ಲಿ ನಿಮ್ ನೇವಿಗೇಷನ್ ಬರುತ್ತೆ. ಹೌದೌದು. ನಿಮ್ಗೆ ಏನಾದ್ರು ಫೋನ್ ಕಾಲ್ ಬಂತು ಅಂದ್ರೆ ಡೈರೆಕ್ಟ್ ಅದೇ ಆಂಡ್ರಾಯ್ಡ್ ಆಟೋ ಫೀಚರ್ಸ್ ಆಡ್ ಆಗಿರೋದ್ರಿಂದ ನೀವು ಇಲ್ಲೇ ನಿಮ್ಗೆ ಯಾರಿಗಾದ್ರೂ ಫೋನ್ ಮಾಡ್ಬೇಕು ಅಂದ್ರು ಪ್ರಾಬ್ಲಮ್ ಅನ್ಸಲ್ಲ. ಆರಾಮಾಗಿ ಗಾಡಿ ನಡ್ಸ್ಕೊಂಡೆ ನೀವು ಮಾತಾಡ್ಬಹುದು. ಕರೆಕ್ಟ್. ಈಗ ನಾನು ಅದ್ರಲ್ಲಿ VXI ಅಲ್ಲಿ ಹೋದ್ರೆ ಇದು ಈ ತರ ಫೀಚರ್ ಸಿಗ್ತಿರ್ಲಿಲ್ಲ, ನಾನು ಚೇಂಜ್ ಮಾಡಿಸ್ಲೇಬೇಕಾಗಿತ್ತು. ಹೌದೌದು. ಅವ್ರು ಬರೀ ಬ್ಯಾಕ್ ಕ್ಯಾಮ್ರಾ ಬೇಕು ಅಂತಂದ್ರೆ ಇಲ್ಲಿ ಕೂಡಿಸ್ತೀನಿ ಅಂತಾನು ಹೇಳಿದ್ರು. ಇಲ್ಲೂ ಕೂಡಿಸ್ಬೋದು ನಾವು ಇನ್ ಕೇಸ್ ಏನಾದ್ರು ಔಟ್ ಸೈಡ್ ತಗೊಂಡು ಕೂಡಿಸ್ಬೇಕು ಅಂದ್ರು. ಬಟ್ ಆಮೇಲೆ ವೈರಿಂಗ್ ಟಚ್ ಮಾಡ್ಲೇಬೇಕು. ಎಲ್ಲ ಡಿಸೈಡ್ ಮಾಡ್ಕೊಂಡು ಇದು ಹೋಗಿ ನಾನು ಅಪ್ಗ್ರೇಡ್ ಮಾಡ್ಕೊಳ್ಳೋದೇ ಒಳ್ಳೇದು ಅನಿಸ್ತು. ಹೌದೌದು. ಫೈನಲಿ ಇದನ್ನ ತಗೊಂಡೆ. AC ಪರ್ಫಾರ್ಮೆನ್ಸ್ ಎಲ್ಲ ಹೆಂಗಿದೆ? ಬೇಗ ಕೂಲ್ ಆಗುತ್ತಾ ಗಾಡಿ? ಕೂಲ್ ಆಗುತ್ತೆ. ನಾನು ಆಲ್ಮೋಸ್ಟ್ ಎಲ್ಲ ಒನ್ ನಂಬರ್ ಅಲ್ಲೇ ಇಡ್ತಾ ಇದೀನಿ. ಇನ್ ಕೇಸ್ ಏನಾದ್ರು 2-3 ತುಂಬಾ ಬಿಸಿಲಿದ್ರೆ 2-3 ಇಟ್ರೆ ಬೇಗನೆ ಕೂಲ್ ಆಗುತ್ತೆ. ಕೂಲ್ ಆಗುತ್ತೆ. ಅದೇನು ಡಿಫ್ರೆನ್ಸ್ ಏನು ಅನ್ಸ್ಲಿಲ್ಲ. ನಾನು ಮೊದ್ಲು ನಂದು ಒಂದು ಓಲ್ಡ್ ಗಾಡಿ ಇತ್ತು, ಫೋರ್ಡ್ ಫಿಗೋ. ಸೊ ಅದು ಕಂಪೇರ್ ಮಾಡಿದ್ರೆ ನಂಗೆ ಇದ್ರಲ್ಲಿ ತುಂಬಾ ಖುಷಿ ಇದೆ. ಇನ್ನ ಬೇಗ ಕೂಲ್. ಹೌದು, ಕೂಲಿಂಗ್ ಆಗಿರ್ಬೋದು, ಮತ್ತೆ ಗ್ರೌಂಡ್ ಕ್ಲಿಯರೆನ್ಸ್ ಆಗಿರ್ಬೋದು. ಕ್ಲಿಯರೆನ್ಸ್ ಅದು ತುಂಬಾ ಚೆನ್ನಾಗಿದೆ. ಇದು ಗ್ರೌಂಡ್ ಕ್ಲಿಯರೆನ್ಸ್ ಸ್ವಲ್ಪ ಹೈಟ್ ಇದೆ. ಹೈಟ್ ಇರೋದ್ರಿಂದ ಮತ್ತೆ ಒಳಗಡೆನೂ ನಿಮ್ಗೆ ಸ್ಪೇಸಿಯಸ್ ಆಗಿರೋದ್ರಿಂದ ತಲೆ ಮೇಲೆ ತುಂಬಾ ಹೈಟ್ ಇದೆ. ಆರಾಮಾಗಿ ಕುತ್ಕೊಂಡು ಡ್ರೈವ್ ಮಾಡ್ಬೋದು. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ವ್ಯಾಗನಾರ್ದು ಎಲ್ಲಾ ಪಾಯಿಂಟ್ಸ್ ಕವರ್ ಮಾಡಿದೀವಿ. ನಿಮ್ಗೆ ಏನಾದ್ರು ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ ಕ್ಲಿಯರ್ ಮಾಡ್ಕೊಡ್ತೀವಿ. ನೆಕ್ಸ್ಟ್ ವಿಡಿಯೋ ಅಲ್ಲಿ ಇನ್ನೊಂದು ವೆಹಿಕಲ್ ಜೊತೆ ಸಿಗೋಣ. ಅಲ್ಲಿವರೆಗೂ ಬೈ.